ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ KCET 2026 ಫಸ್ಟ್ ರೌಂಡಿನ ಫೈನಲ್ ರಿಸಲ್ಟ್ಸನ್ನು ಬಿಟ್ಟಿದ್ದಾರೆ. ಅದಾದ ನಂತರ ಚಾಯ್ಸ್ ಎಂಟ್ರಿ ಸಹ ಲಿಂಕನ್ನು ಓಪನ್ ಮಾಡಿದ್ದಾರೆ ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ. ತುಂಬ ಸ್ಟೂಡೆಂಟ್ಸ್ ಕೇಳ್ತಿದ್ರಿ, ಸರ್ ಚಾಯ್ಸ್ ಎಂಟ್ರಿ ಮತ್ತು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬೇಕು, ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ. ಅದಕ್ಕೂ ಸಹ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ ನೀವು ಚಾಯ್ಸ್ ಎಂಟ್ರಿನ ಸಹ ಮಾಡೋದಕ್ಕೆ ನಿಮಗೆ ಕೊಟ್ಟಿದ್ದಾರೆ, ಲಿಂಕ್ ಓಪನ್ ಆಗಿದೆ. ಮಾಡೋದಕ್ಕೆ ಮೊದಲು ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಯಾವ ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡಿ. ಹಾಗೆ ಈಗ ಯಾರೆಲ್ಲ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಇದ್ದೀರಾ, ಚಾಯ್ಸ್ 1 ಅಂತಂದರೆ ಈಗೇನು ಕಾಲೇಜ್ ಅಲಾಟ್ ಆಗಿದೆ ಆ ಕಾಲೇಜಲ್ಲೇ ಅಡ್ಮಿಷನ್ ಆಗ್ತೀರಾ ಅಂದ್ಕೊಂಡಿರುವಂತಹ ಕ್ಯಾಂಡಿಡೇಟ್ಸು ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿಯಾಗಿ ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಇಲ್ಲಿ ನಿಮಗೆ ಲಿಂಕ್ ಬಿಟ್ಟಿದ್ದಾರೆ ನೋಡಿ. UGCET 2026 ಚಾಯ್ಸ್ ಎಂಟ್ರಿ ಶುಲ್ಕ ಪಾವತಿ ಮತ್ತು ದೃಢೀಕರಣ ಚೀಟಿ ಡೌನ್ಲೋಡ್ ಲಿಂಕ್ ಅಂತ. ನೀವು ಫಸ್ಟು ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಫೀಸನ್ನು ಪೇಮೆಂಟ್ ಮಾಡೋದಕ್ಕೆ ಸ್ಲಿಪ್ ಬರುತ್ತೆ. ಆ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಆನ್ಲೈನ್ ಪೇಮೆಂಟು ಸಹ ಮಾಡ್ಬೋದು, ಜೊತೆಗೆ ಬ್ಯಾಂಕಲ್ಲಿ ಸಹ ಹೋಗಿ ನೀವು ಪೇಮೆಂಟನ್ನು ಮಾಡ್ಬೋದು. ಅದಾದ ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಆ ಕನ್ಫರ್ಮೇಷನ್ ಆದಮೇಲೆ ನೀವೇನು ಮಾಡಬೇಕು, ಆ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಜೊತೆಗೆ ಅದರಲ್ಲಿ ಡಾಕ್ಯುಮೆಂಟ್ಸ್ ಕೇಳಿರ್ತಾರೆ, ಅಂದರೆ ನೀವು ಏನೆಲ್ಲ ರಿಸರ್ವೇಷನ್ ಕ್ಲೈಮ್ ಮಾಡಿರ್ತೀರ ಆ ಎಲ್ಲ ಡಾಕ್ಯುಮೆಂಟ್ಸನ್ನು ಕಾಲೇಜಲ್ಲೂ ತೊಗೊಂಡೋಗಿ, ನೀವು ಯಾವ ಕಾಲೇಜಿಗೆ ಅಡ್ಮಿಷನ್ ಆಗಿರ್ತೀರ ಆ ಕಾಲೇಜಲ್ಲಿ ಹೋಗಿ ನೀವು ನಿಮ್ಮ ಫೇಸನ್ನು ತೋರಿಸ್ಬೇಕಾಗತ್ತೆ, ಫೇಸ್ ವೆರಿಫಿಕೇಷನ್ ಆಗುತ್ತೆ. ಅದಾದಮೇಲೆ ನಿಮಗೆ ಈ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಮುಗಿದ ನಂತರ ನಿಮಗೆ ಇನ್ನೊಂದು ಸ್ಲಿಪ್ ಡೌನ್ಲೋಡ್ ಆಗುತ್ತೆ, ಆರ್ಡರ್ ಕಾಪಿ. ಅದು ನೀವು ಒನ್ಸ್ ಅಡ್ಮಿಷನ್ ಆರ್ಡರ್ ಕಾಪಿ ಅಂತ. ಅದು ನಿಮಗೆ ಒಂದು ಸ್ಲಿಪ್ ಕೊಡ್ತಾರೆ. ಅಲ್ಲಿಗೆ ನಿಮಗೆ ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ನಿಮಗೆ ಇಲ್ಲಿ ಲಿಂಕ್ ಓಪನ್ ಆಗಿದೆ. ಚಾಯ್ಸ್ 1 ಆಗಲಿ, ಚಾಯ್ಸ್ 2 ಆಗಲಿ, ಚಾಯ್ಸ್ 3 ಅಥವಾ ಚಾಯ್ಸ್ 4 ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ನಿಮಗೆ ಲಿಂಕ್ ಓಪನ್ ಆಗಿದೆ. ಇಲ್ಲಿ ನೀವು ಫಸ್ಟು QR ಕೋಡನ್ನು ಸ್ಕ್ಯಾನ್ ಮಾಡಿ, ಅದಾದ ನಂತರ OTP ಬರುತ್ತೆ, ಅದಾದಮೇಲೆ ಫೇಸ್ ವೆರಿಫಿಕೇಷನ್ ಇರುತ್ತೆ. ಅದಾದಮೇಲೆ ಒಳಗಡೆ ಚಾಯ್ಸ್ 4 ಚಾಯ್ಸಸ್ ಬರುತ್ತೆ. 4 ಚಾಯ್ಸಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ, ಚಾಯ್ಸ್ ಬಗ್ಗೆ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಡೀಟೇಲಾಗಿ. ಬಟ್ ನಾನೀಗ ವಿಡಿಯೋ ಮಾಡ್ತಿರೋದು ಏನಪ್ಪ ಅಂದರೆ ಚಾಯ್ಸ್ ಎಂಟ್ರಿಗೆ ಲಿಂಕ್ ಓಪನ್ ಆಗಿದೆ ಅನ್ನೋ ವಿಚಾರವನ್ನು ತಿಳಿಸೋದಕ್ಕೆ. ಹಾಗೆ ಅದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಚಾಯ್ಸ್ 2 ಅಂತಂದರೆ ಈಗ ನಿಮಗೇನು ಅಲಾಟ್ ಆಗಿದೆ ಕಾಲೇಜು ಓಕೆ, ಬಟ್ ಅದಕ್ಕಿಂತ ಬೆಟರ್ ಕಾಲೇಜು ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂತಂದರೆ ಚಾಯ್ಸ್ 2. ನಾನು ಹೇಳೋದೇನೆಂದರೆ ಮೆಡಿಕಲ್ ಸ್ಟೂಡೆಂಟ್ಸಿಗೆ ನಾನು ತುಂಬ ಪ್ರಿಫರ್ ಮಾಡೋದು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಯಾಕೆಂತಂದರೆ ಈಗ ನಾನು ಪ್ಯೂರ್ಲಿ ಮೆಡಿಕಲ್ ಮಾಡಬೇಕು ಅಂತ. ಯಾಕೆಂದರೆ ಪ್ಯೂರ್ಲಿ ಮೆಡಿಕಲ್ ಮಾಡುವಂಥವರು ಈಗ ನೆಕ್ಸ್ಟ್ ನಿಮಗೆ ಸೆಕೆಂಡ್ ರೌಂಡಿಂದ ದೇರ್ ಇಸ್ ಎ ಪ್ರಾಬಬಿಲಿಟಿ ನೀಟ್ ರಿಸಲ್ಟ್ಸ್ ಬಂದು ಅಷ್ಟೊತ್ತಿಗೆ ನಿಮಗೆ ಚಾಯ್ಸ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುವಂಥದ್ದು ಇದೆ. ಹಾಗಾಗಿರೋದ್ರಿಂದ ನೀವು ರೌಂಡ್ 2 ಹೋಗಿ. ರೌಂಡ್ 2 ಅಂದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಹೆಂಗಿದ್ರು ಆ ಕಾಲೇಜು ಹೋಲ್ಡಲ್ಲಿರುತ್ತೆ. ಆಮೇಲೆ ನಿಮಗೆ ಮೆಡಿಕಲ್ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳಿ ಫಸ್ಟ್ ಪ್ರಿಯಾರಿಟಿಯಾಗಿ. ಮೆಡಿಕಲ್ ಕಾಲೇಜಸನ್ನು ಫಸ್ಟ್ ಪ್ರಿಯಾರಿಟಿಯಾಗಿ ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಕಾಲೇಜಿಗೇನು ಆ್ಯಡ್ ಮಾಡಿರ್ತೀರ, ಈಗೇನು ನಿಮ್ಗೆ ಸಿಕ್ಕಿರುತ್ತೆ ಅದನ್ನು ಲಾಸ್ಟಿಗೆ ಹಾಕ್ಕೊಳ್ಳಿ. ಲಾಸ್ಟ್ ಅಂತಂದರೆ ಮೆಡಿಕಲ್ ಕಾಲೇಜಸ್ ಆದಮೇಲೆ ಹಾಕ್ಕೊಳ್ಳಿ. ಆಗ ಏನಾಗುತ್ತೆ ನಿಮಗೆ ಅಂತಂದರೆ ಮೆಡಿಕಲ್ ಸೀಟ್ ಆಗಲಿಲ್ಲ ಅಂದಿದ್ದ ಪಕ್ಷದಲ್ಲಿ ನಿಮಗೆ ಈಗೇನು ಇಂಜಿನಿಯರಿಂಗು ಅಥವಾ ನೀವು ಯಾವ ಕೋರ್ಸ್ ನೀವು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಸೀಟ್ ಅಲಾಟ್ ಆಗಿರುತ್ತೆ ಅದೇ ಕಾಲೇಜ್ ಆಗುತ್ತೆ. ನಿಮಗೆ ಮೆಡಿಕಲ್ ಆಗಲಿಲ್ಲ ಅಂತಂದರೆ ಈಗೇನು ಅಲಾಟ್ ಆಗಿರುತ್ತೆ ಆ ಕಾಲೇಜ್ ಆದರೂ ಸಿಗುತ್ತೆ ನಿಮಗೆ. ಹಾಗಾಗಿರೋದ್ರಿಂದ ಈಗೇನು ನಿಮಗೆ ಕಾಲೇಜ್ ಅಲಾಟ್ ಆಗಿರುತ್ತೆ, ನೀವು ಯಾರೆಲ್ಲ ಮೆಡಿಕಲ್ ಮಾಡಬೇಕು ಅಂತ ಇರ್ತೀರ, ಬೆಟರ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ಹೋಗಿ ನಾನು ಹೇಳುವಂಥದ್ದು. ಇಲ್ಲ ಸರ್ ನಾನು ಆಲ್ರೆಡಿ ಕಾಲೇಜ್ ಸಿಕ್ಕಿರೋದನ್ನು ಅಡ್ಮಿಷನ್ ಹೋಗ್ತೀನಿ ಅಂದರೆ ಹೋಗ್ಬೋದು, ಬಟ್ ಅದಾದರೆ ನಿಮಗೆ ಮೆಡಿಕಲ್ ಆಪ್ಷನ್ ಇರೋದಿಲ್ಲ. ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಂದರೆ ಮೆಡಿಕಲ್ ಮಾಡೋದಕ್ಕೆ ಆಪ್ಷನ್ ಇರೋದಿಲ್ಲ ನಿಮಗೆ. ಹಾಗಾಗಿರೋದ್ರಿಂದ ನೀವು ಮೆಡಿಕಲ್ ಯಾರೆಲ್ಲ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ಹಾಗೆ ತುಂಬ ಸ್ಟೂಡೆಂಟ್ಸು ಕ್ವಶನ್ ಕೇಳ್ತಾನೆ ಇರ್ತೀರಾ, ಸರ್ ಫಾರ್ಮಸಿ ಬಿ ಫಾರ್ಮಾ ಡಿ ಫಾರ್ಮಾ ಆಪ್ಷನ್ ಎಂಟ್ರಿ ಬಿಟ್ಟೇ ಇಲ್ಲ ಅಂತ. ಖಂಡಿತವಾಗಿ ಬಿಡ್ತಾರೆ. ಅಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಫಾರ್ಮಾ ಬೋರ್ಡಿಂದ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ ಇವರಿಗೆ, ಎಷ್ಟು ಸೀಟ್ ಇದೆ ಅಂತ ಅಂದ್ಬಿಟ್ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಕೊಡಬೇಕು. ಬಟ್ ಯಾವುದೇ ಸೀಟ್ ಮ್ಯಾಟ್ರಿಕ್ಸು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಇನ್ನೂ ಬಂದಿಲ್ಲ. ಹಾಗಾಗಿರೋದ್ರಿಂದನೇ ಅದು ಡಿಲೇ ಆಗ್ತಿರೋದು. ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬಿ ಫಾರ್ಮಸಿಗೆ ಆಪ್ಷನ್ ಎಂಟ್ರಿ ಬಿಡದೆ ಹೋಲ್ಡ್ ಮಾಡ್ತಾ ಇಲ್ಲ. ಅಲ್ಲಿ ಅವರಿಗೆ ಸೀಟ್ ಮ್ಯಾಟ್ರಿಕ್ಸ್ ಸಿಗ್ತಾ ಇಲ್ಲ.
ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಫಾರ್ಮಾ ಬೋರ್ಡಿಂದ ಬರಬೇಕಾಗತ್ತೆ. ಬಟ್ ಅದು ಬರದೇ ಇರೋ ಕಾರಣದವಾಗಿ ಸ್ವಲ್ಪ ಡಿಲೇ ಆಗ್ತಿದೆ ಅಷ್ಟೇ. ಬಟ್ ಖಂಡಿತವಾಗಿ ಸೆಕೆಂಡ್ ರೌಂಡ್ ಅಷ್ಟರೊಳಗಡೆ ನಿಮಗದು ಆಪ್ಷನ್ ಎಂಟ್ರಿ ಬಿಡ್ತಾರೆ, ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು. ಸೊ ಅಂಥ ಕ್ಯಾಂಡಿಡೇಟ್ಸು ಸಹ ನೀವು ವೆಯ್ಟ್ ಮಾಡಿ ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಯ್ಸ್ ಟು ಸೆಲೆಕ್ಟ್ ಮಾಡಿಕೊಂಡು ಅಷ್ಟರೊಳಗಡೆ ನಿಮಗೆ ಇಲ್ಲಿ ಬಿ ಫಾರ್ಮದು ಬಿಡ್ತಾರೆ, ಜೊತೆಗೆ ಮೆಡಿಕಲ್ಲು ಬಿಡ್ತಾರೆ. ಆಗ ನೀವು ಆ ಕಾಲೇಜಸನ್ನು ಫಸ್ಟ್ ಪ್ರಿಯಾರಿಟಿಯಾಗಿ ಆ್ಯಡ್ ಮಾಡಿಕೊಂಡು, ಈಗ ನಿಮ್ಗೇನು ಇಂಜಿನಿಯರಿಂಗ್ ಅಥವಾ ನೀವು ಏನು ಕಾಲೇಜಸ್ ಆ್ಯಡ್ ಮಾಡ್ಕೊಂಡಿರ್ತೀರ ಅದನ್ನು ಲಾಸ್ಟ್ಗೆ ಹಾಕ್ಕೊಳ್ಳಿ. ಆಗ ಆ ಮೆಡಿಕಲ್ ಅಥವಾ ಬಿ ಫಾರ್ಮಸಿ ನೀವೇನು ಅಂದ್ಕೊಂಡಿರ್ತೀರ ಆ ಕಾಲೇಜ್ ಸಿಗದಿದ್ದ ಪಕ್ಷದಲ್ಲಿ ಸೊ ನಿಮಗೆ ಫೈನಲ್ ಆಗಿ ಈ ಕಾಲೇಜ್ ಆದರೂ ಸಿಗುತ್ತೆ, ಅಲಾಟ್ ಆಗಿರೋ ಕಾಲೇಜ್ ಸಿಗುತ್ತೆ. ಹಾಗಾಗಿ ನಿಮಗೆ ಅದಾದರೂ ಸಿಗುತ್ತೆ. ಸೊ ಇದು ಚಾಯ್ಸ್ ಟು ಇಂದ ಇರುವಂಥ ಅಡ್ವಾಂಟೇಜು, ಎಸ್ಪೆಷಲಿ ಫಾರ್ಮಸಿ ಮತ್ತು ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ. ಚಾಯ್ಸ್ 3 ಬಂದು ನನಗೀಗೇನು ಅಲಾಟ್ ಆಗಿದೆ ಕಾಲೇಜು ಅದು ಇಷ್ಟನೇ ಇಲ್ಲ ಅದನ್ನು ಅಂತಂದಾಗ ಏನಾಗುತ್ತೆ ಅಂದರೆ ಅದೊಂದು ಕಾಲೇಜ್ ರಿಮೂವ್ ಆಗಿ ಉಳಿದಂಥ ಎಲ್ಲ ಕಾಲೇಜುಗಳು ಸಿಗುತ್ತೆ. ಅಂದರೆ ಈಗ ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಅದರಲ್ಲಿ ಅದೊಂದು ಕಾಲೇಜನ್ನು ರಿಮೂವ್ ಮಾಡಿ ಉಳಿದಂಥದ್ದು ಕೊಡ್ತಾರೆ. ಆಗ ಏನು ಮಾಡ್ಬೋದು, ನೀವು ಅದರಲ್ಲಿ ಬೇಕಾದ್ರೆ ಡಿಲೀಟು ಮಾಡ್ಕೋಬೋದು, ರೀಅರೇಂಜು ಮಾಡ್ಕೋಬೋದು. ಬಟ್ ಹೊಸದಾಗಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ, ಎಕ್ಸೆಪ್ಟ್ ಮೆಡಿಕಲ್ ಮತ್ತು ಫಾರ್ಮಸಿ. ನಿಮಗೆ ಆಪ್ಷನ್ ಎಂಟ್ರಿ ಬಿಟ್ಟಾಗ ಮೆಡಿಕಲ್ ಮತ್ತು ಬಿ ಫಾರ್ಮಸಿ ಬಿಟ್ಟರೆ ಈಗ ಇಂಜಿನಿಯರಿಂಗ್ ಮತ್ತು ಎಕ್ಸ್ಟ್ರಾ ಕಾಲೇಜುಗಳು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಕೊಡೋದಿಲ್ಲ. ಮತ್ತು ನೀವು ಡಿಲೀಟ್ ಮಾಡಬೇಕಾದ್ರೆ ಕಾಲೇಜಸ್ಗಳನ್ನು ಸೊ ಚೆನ್ನಾಗಿರೋ ಕಾಲೇಜುಗಳನ್ನು ಡಿಲೀಟ್ ಮಾಡೋದು, ನಿಮಗೆ ಬೇಡದೇ ಇರೋ ಕಾಲೇಜುಗಳನ್ನು ಡಿಲೀಟ್ ಮಾಡ್ಕೊಳ್ಳಿ. ಬಟ್ ಚೆನ್ನಾಗಿರೋ ಕಾಲೇಜುಗಳನ್ನು ಡಿಲೀಟ್ ಮಾಡ್ಕೊಳ್ದೆ ಹಾಗೆ ರೀಟೈನ್ ಮಾಡ್ಕೊಳ್ಳಿ ಒಳ್ಳೆ ಕಾಲೇಜುಗಳನ್ನು. ಯಾಕೆಂತಂದರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಈಗೇನು ಅಲಾಟ್ ಆಗಿದೆ ಸೀಟು, ಇದಕ್ಕಿಂತ ಚೆನ್ನಾಗಿರೋ ಸೀಟು ಸಿಗೋ ಚಾನ್ಸಸ್ಸು ಸಹ ಜಾಸ್ತಿ ಇರುತ್ತೆ. ಯಾಕೆಂದರೆ ತುಂಬ ಸ್ಟೂಡೆಂಟ್ಸು ಮೆಡಿಕಲ್ಗೆ ಹೋಗೋದ್ರಿಂದ ಆ ಮೆಡಿಕಲಲ್ಲಿ ಮಾಡುವಂಥ ಸ್ಟೂಡೆಂಟ್ಸು ಚೆನ್ನಾಗಿ ರ್ಯಾಂಕ್ ಬಂದಿರುತ್ತೆ, ಸಿ ಇ ಟಿನಲ್ಲೂ ಬಂದಿರಬಹುದು. ಸೊ ಹಾಗಾಗಿರೋದ್ರಿಂದ ಒಳ್ಳೆ ಕಾಲೇಜುಗಳು ಹೋಲ್ಡ್ ಮಾಡಿಟ್ಟಿರ್ತಾರೆ. ಈಗ ಅವ್ರಿಗೇನಾದ್ರು ಮೆಡಿಕಲ್ ಸಿಕ್ತು ಅಂದರೆ ಆ ಕಾಲೇಜನ್ನು ಬಿಟ್ಟು ನೆಕ್ಸ್ಟ್ ಮೆಡಿಕಲ್ಗೆ ಹೋಗೋದ್ರಿಂದ ಆ ಕಾಲೇಜುಗಳು ಕಂಪ್ಲೀಟಾಗಿ ಖಾಲಿ ಆಗುತ್ತೆ ಸೀಟ್ಸ್ ಎಲ್ಲ. ಆಗ ನಿಮಗೆ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ಸು ತುಂಬ ಆಗಿರೋದ್ರಿಂದ ಸೊ ಸೆಕೆಂಡ್ ರೌಂಡಿಗೆ ಹೋಗೋದು ನನ್ನ ಅಭಿಪ್ರಾಯ ಸರಿ. ಸೆಕೆಂಡ್ ರೌಂಡಿಗೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅನ್ನೋವಂಥದ್ದು ನನ್ನ ಒಪಿನಿಯನ್ನು. ಇಲ್ಲ ಸರ್ ನೀವು ನಾನೀಗ ಅಡ್ಮಿಷನ್ ಆಗ್ತೀನಿ ಅಥವಾ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂದ್ರೂ ಸಹ ಮಾಡ್ಕೋಬೋದು. ಯಾಕಂದರೆ ನಿಮ್ಮ ಅಭಿಪ್ರಾಯ, ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ಸೊ ನಿಮಗೆ ಏನು ಅನಿಸುತ್ತೋ ನೀವು ಸಹ ಮಾಡಬಹುದು. ಹಾಗೆ ಚಾಯ್ಸ್ 4 ಬಂದು ನನಗೆ ಯಾವುದೇ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಪಾರ್ಟಿಸಿಪೇಟ್ ಮಾಡೋ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಸೊ ನೀವು ಬೇಕಾದ್ರೆ ಕ್ವಿಟ್ ಆಗ್ಬೋದು ಕೌನ್ಸಿಲಿಂಗ್ ಪ್ರೊಸೀಜರಿಂದ. ಬಟ್ ಈ ವರ್ಷದ ಹೊಸ ಚೇಂಜ್ ಏನಪ್ಪ ಅಂತಂದರೆ, ಮೊದಲು ಈ ಚಾಯ್ಸ್ 1, ಚಾಯ್ಸ್ 2, 3, 4ಅಲ್ಲಿ ನೀವು ಒಂದು ಸರಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಮುಂದೆ ಹೊರಟೋದ್ಮೇಲೆ ಅದನ್ನು ರಿವರ್ಸ್ ಮಾಡೋ ಪಾಸಿಬಿಲಿಟಿ ಇರ್ತಿರಲಿಲ್ಲ. ಬಟ್ ಈ ವರ್ಷ ಏನು ಮಾಡಿದ್ದಾರೆ, ನೀವು ಎಷ್ಟು ಸರಿ ಬೇಕಾದರೂ ಆ ರಿವರ್ಸ್ ಮಾಡೋ ಆಪ್ಷನನ್ನು ಕೊಟ್ಟಿದ್ದಾರೆ ನಿಮಗೆ. ಅಂತಂದರೆ ಈಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀರಾ, ಇಲ್ಲ ಸರ್ ನಾನು ಚಾಯ್ಸ್ 3ಗೆ ಹೋಗ್ತೀನಿ, ಅಥವಾ ಚಾಯ್ಸ್ 3 ಸೆಲೆಕ್ಟ್ ಮಾಡಿರ್ತೀರಾ, ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಇರ್ತೀರಲ್ವಾ. ಸೊ ಅವ್ರುಗಳಿಗೆ ಟೈಮ್ ಕೊಟ್ಟಿದ್ದಾರೆ, ಅಂದರೆ ನೀವು ಮಾಡ್ಕೋಬೋದು. ಬಟ್ ಚಾಯ್ಸ್ 1 ಏನಪ್ಪ ಪ್ರಾಬ್ಲಮ್ ಅಂತಂದರೆ, ಚಾಯ್ಸ್ 1ನಲ್ಲಿ ಒನ್ಸ್ ನೀವೇನಾದರೂ ಚಲನ್ ಜನ್ರೇಟ್ ಆಗಿ ಫೀಸ್ ಪೇಮೆಂಟ್ ಮಾಡಿದಾದಮೇಲೆ ನೀವು ಅದನ್ನು ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ನೀವು ಫೀಸ್ ಪೇಮೆಂಟ್ ಮಾಡೋದಕ್ಕೆ ಮೊದಲೇ ನೀವೇನು ಬೇಕಾದ್ರೂ ಚಾಯ್ಸ್ 1ಇಂದ ಬೇಕಾದ್ರೆ ಚಾಯ್ಸ್ 2ಗೆ ಹೋಗ್ಬೋದು, ಅಥವಾ 3ಗೆ ಹೋಗ್ಬೋದು, ಅಥವಾ 4ಗೆ ಹೋಗ್ಬೋದು. ಒನ್ಸ್ ಫೀಸ್ ಪೇಮೆಂಟ್ ಮಾಡಿ ನೀವು ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡಿಕೊಂಡು ಕಾಲೇಜ್ ಚಲನ್ ಜನ್ರೇಟ್ ಆಗಿ ಫೀಸ್ ಪೇಮೆಂಟನ್ನು ಮಾಡಿ ಮತ್ತೆ ನಾನು ಹೋಗಿ ಚಾಯ್ಸ್ 2ಗೆ ಹೋಗ್ತೀನಿ ಅಂತಂದರೆ, ಅಥವಾ ನಾನು ರಿವರ್ಸ್ ಮಾಡಿ ಅಂತಂದರೆ ಅದು ಖಂಡಿತವಾಗಿ ಆಗಲ್ಲ. ಮತ್ತು ಲಾಸ್ಟ್ ಡೇಟ್ ಏನಿದೆ ಚಾಯ್ಸ್ ಎಂಟ್ರಿಗೆ ಅಷ್ಟರ ಒಳಗಡೆ ನೀವು ಚಾಯ್ಸ್ ಎಂಟ್ರಿಯನ್ನು ಮುಗಿಸ್ಕೊಳ್ಳಿ. ಅದಾದಮೇಲೆ ಅದು 24ನೇ ತಾರೀಕು ಏನಿದೆ ಲಾಸ್ಟ್ ಡೇಟು, 24ನೇ ತಾರೀಕು 5 ಗಂಟೆವರೆಗೂ ಏನು ಟೈಮ್ ಇದೆ ನಿಮಗೆ, ಅಷ್ಟರ ಒಳಗಡೆ ನೀವು ಕಂಪ್ಲೀಟಾಗಿ ಚಾಯ್ಸ್ ಎಂಟ್ರಿನ ಮುಗಿಸ್ಕೊಳ್ಳಿ. ಅದಾದಮೇಲೆ ನೀವು ಸರ್ ನಾನು ಚಾಯ್ಸ್ 3 ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ, ಇಲ್ಲ ನಾನು ಚಾಯ್ಸ್ 2 ಸೆಲೆಕ್ಟ್ ಮಾಡಬೇಕು, ಅಥವಾ ನಾನು ಚಾಯ್ಸ್ 1 ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ, ಇಲ್ಲ ನಾನು ಚಾಯ್ಸ್ 3 ಸೆಲೆಕ್ಟ್ ಮಾಡಬೇಕು, ಇನ್ನೂ ಟೈಮ್ ಕೊಡಿ. ಖಂಡಿತವಾಗಿ ಅವ್ರು ಎಕ್ಸ್ಟೆಂಡ್ ಮಾಡೋಕ್ಕೆ ಹೋಗಲ್ಲ, ಮತ್ತು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅದ್ರ ಒಳಗಡೆ ಆದಷ್ಟು ಇವತ್ತು ನಾಳಿದ್ದು 2 ದಿನ 3 ದಿನ ಒಳಗಡೆ ನೀವು ಯೋಚನೆ ಮಾಡಿ ಡಿಸ್ಕಷನ್ ಮಾಡಿ ನಿಮ್ಮ ಪೇರೆಂಟ್ಸ್ ಹತ್ರ, ಫೈನಲ್ ಡಿಸಿಷನ್ ತಗೊಂಡು ಕನ್ಕ್ಲೂಷನ್ಗೆ ಬಂದುಬಿಟ್ಟು ಯಾವುದಾದ್ರು ಒಂದು ಚಾಯ್ಸನ್ನು ಸೆಲೆಕ್ಟ್ ಮಾಡಿ ಫರ್ದರ್ ಅದನ್ನು ಬಿಟ್ಬಿಡಿ. ಅರ್ಥ ಆಯ್ತಲ್ವಾ? ಮತ್ತು ನೀವು ಏನಾರು ಶಫಲ್ ಮಾಡಬೇಕು ಅನ್ನೋಂಗಿದ್ರೆ ಮಾಡ್ಕೋಬಹುದು, ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ. ಓಕೆ, ಸೊ ಇಷ್ಟು ಕಂಪ್ಲೀಟಾಗಿ ಡೀಟೇಲ್ಸ್ ಆಯಿತು. ಸೊ ಸ್ಟಿಲ್ ನಿಮಗಿನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಖಂಡಿತವಾಗಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.